ತುಕ್ಕೋಜಿ ಬುಕ್ಕೋಜಿ. ವಿನ್ಯಾಸ ಮತ್ತು ನಿರ್ದೇಶನ ತ್ಯಾಗರಾಜ್ ದೇವರಹಳ್ಳಿ. ಸಂಗೀತ ಸಿದ್ದೇಶ್ ಬದನವಾಡು. ರಂಗಸಜ್ಜಿಕೆ ಮುಸ್ತಫಾ ಖಾನ್. ಪ್ರಸಾದನ ಭದ್ರೇಶ್ ಸರ್. ವಸ್ತ್ರ ವಿನ್ಯಾಸ, ನಿರೂಪಣೆ, ನಿರ್ವಹಣೆ ಹಾಗೂ ಶಿಬಿರದ ಸಂಚಾಲನೆ ಎಲ್ಲವೂ ಕಾತ್ಯಾಯನಿ ಯಶೋಮಿತ್ರ. ಈಗ ನಿಮ್ಮ ಮುಂದೆ ನಾಟಕ ಬಿಜಿ ಕೋಟೆ ಅನಂತರವರ ತುಕ್ಕೋಜಿ ಬುಕ್ಕೋಜಿ. ಸಭಿಕರಲ್ಲಿ ಒಂದು ವಿನಂತಿ, ದಯಮಾಡಿ ನಾಟಕಕ್ಕೆ ವ್ಯತ್ಯಯ ಬರದಂತೆ ನಿಮ್ಮ ಮೊಬೈಲ್ ಫೋನ್ಗಳನ್ನು ಸ್ವಿಚ್ ಆಫ್ ಮಾಡಿ ಅಥವಾ ಸೈಲೆಂಟ್ ಮೋಡ್ನಲ್ಲಿಡಿ. ದಯಮಾಡಿ ಮತ್ತೊಮ್ಮೆ ಹೇಳ್ತೀನಿ, ನಿಮ್ಮ ಮೊಬೈಲ್ ಫೋನ್ಗಳನ್ನು ಸ್ವಿಚ್ ಆಫ್ ಮಾಡಿ ಅಥವಾ ಸೈಲೆಂಟ್ ಮೋಡ್ನಲ್ಲಿ ಇಡಿ. ಈಗ ನಿಮ್ಮ ಮುಂದೆ ನಾಟಕ ತುಕ್ಕೋಜಿ ಬುಕ್ಕೋಜಿ. ಶ್ವೇತವಸ್ತ್ರಾನ್ವಿತ ನವರತ್ನಭೂಷಿತ ಕಾಮಿತಾರ್ಥ ಪ್ರದಾತ ಶರಣು. ಕೈಲಾಸ ಸುಸ್ಥಿತ ಶರಣಜನ ಸುಸಂಸ್ಕೃತ ಪಾರ್ವತಿ ಪ್ರಿಯ ಸುತ ಶರಣು 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 ಶರಣು. ಯಾವುದೇ ಭಾಗದ ಬಟ್ಟೆ ಒಡೆಯುವುದಾಗಲಿ ತಮ್ಮ ಕುಶಲತೆ ಮತ್ತು ತಾಳ್ಮೆಯಿಂದ ಸಾರ್ವಭೌಮ ದೇವೇಂದ್ರ ಮಹಾಪ್ರಭುಗಳಿಗೆ ಮೆಚ್ಚುಗೆಯಾಗುವಂತೆ ಉಡುಪುಗಳನ್ನು ತಯಾರಿಸಿಕೊಡುತ್ತಾರೆ. ಅಂತವರಿಗೆ 1000 ಸುವರ್ಣ ವರಹಾರಗಳನ್ನು ಹಾಗೂ ಜಾಗೀರನ್ನು ಕೊಟ್ಟು ಸನ್ಮಾನಿಸಲಾಗುವುದು. ಬರೀ ಬಹುಮಾನ ಪಡೆಯುವ ವಿಷಯ ಮಾತ್ರವಲ್ಲ, ಮುಂದೆ ಹೇಳುವುದನ್ನು ಗಮನದಲ್ಲಿಟ್ಟು ಕೇಳಿ. ಯಾವಾಗ ತಾನೇ ಸಲೀಸ ಬಹುಮಾನ ಕೊಟ್ಟಿದ್ದಾರ? ಏನಾದ್ರು ತಕರಾರು ಇದ್ದೇ ಇರುತ್ತೆ. ಮಕ್ಕಳಿಗೆ ಪಟ್ಟ ತೋರಿಸಿ ಬ್ಯಾಗ್ ಇಟ್ಕೊಂಡಂಗೆ ಸ್ವಲ್ಪ ತಡಿಲ್ಲ ಏನಂತ ಕೇಳೋಣ. ಎಲ್ಲ ನೀಡೋದಿದ್ರೆ ಅವ್ರದ್ದು ಯಾಕಬೇಕು? ಸದ್ದು ಪ್ರಜೆಗಳು ಪ್ರಭುಗಳು ಹಾಕಿದ ನಿಯಮವನ್ನು ಪೂರ್ಣ ಗಮನವಿಟ್ಟು ಕೇಳಬೇಕು. ತಯಾರಿಸಿದ ಉಡುಪು ಪ್ರಭುಗಳಿಗೆ ಮೆಚ್ಚುಗೆಯಾಗದಿದ್ದಲ್ಲಿ ಅದನ್ನು ತಯಾರಿಸಿದವರ ಶಿರಚ್ಛೇದನ ಮಾಡಲಾಗುವುದು. ಇದನ್ನು ಗಮನದಲ್ಲಿಟ್ಟು ಎಲ್ಲ ಸ್ಪರ್ಧಿಗಳು ವಿಶೇಷ ಮುತುವರ್ಜಿಯಿಂದ ಉಡುಗೆಯನ್ನು ಸಿದ್ಧಪಡಿಸಬೇಕು. ಕೇಳಿರಿ ಕೇಳಿರಿ ಕೇಳಿರಿ. ಎಲ್ಲ ನೇಗೆವರು ದರ್ಜಿಗಳು ಕಡ್ಡಾಯವಾಗಿ ಹೋಗ್ಬೇಕಂತೆ. ಸಿದ್ಧಪಡಿಸೋ ಪ್ರಾರ್ಥನೆಗೆ ಇಷ್ಟ ಆಗಿಲ್ಲ ಅಂದ್ರೆ ತಯಾರು ಮಾಡಿದವ್ರಿಗೆ ಮರಣದಂಡನೆಂತೆ. ಇದು ಯಾವ ಸೀಮೆನೆಯ ಅಂತ? ಪರವಾಗಿಲ್ಲ, ವಿಚಿತ್ರವಾದ ಷರತ್ತು ಬೇರೆ. ನವ್ಯ ಬರೆದಿರುವವರ ಅದಕ್ಕೆ ಖಂಡಿತ ಇರಿಸಲ್ಲ. ಆಗ ಏನಾಗುತ್ತೆ ಗೊತ್ತಾ? ಮುಂಡದಿಂದ ರುಂಡ ಬೇರೆ ಆಗುತ್ತೆ. ಹೀಗೆ ಶಿಕ್ಷೆ ಆಗಿ ಆಗಿ ನಮ್ಮ ರಾಜ್ಯದಲ್ಲಿ ನೇಗೆಯವರು ದರ್ಜಿಗಳು ಇರೋದೇ ಇಲ್ಲ. ಅವರಿಗೆ ಏನಾದ್ರು ಮಾಡ್ಲೇಬೇಕಲ್ಲ. ಮತ್ತೆ ಹೋಗ್ಬೇಕು. ಹೊತ್ತವಾಗ ಇದ್ದೇ ಇದೆಲ್ಲ ಕಾರ್ಯಕ್ರಮಗಳು, ಊಟ ನಿದ್ದೆ ಅಂತಃಪುರದ
ಉದ್ಯಾನವನದಲ್ಲಿ ಮೋಜಿನ ಆಟ, ಅರಮನೆಯ ಕೊಳದಲ್ಲಿ ಪಪ್ಪತ್ತಿಯರೊಂದಿಗೆ ಸಖಿಯರೊಂದಿಗೆ ಜಲಕ್ರೀಡೆ, ಇತರ ಕಾರ್ಯಕ್ರಮಗಳು ಸಿಗ್ತಾರೆ ಇತ್ಯಾದಿ ಇತ್ಯಾದಿ. ಇಷ್ಟೆಲ್ಲ ಆದ್ಮೇಲೂ ಸಮಯ ಮಿಕ್ಕಿದ್ರೆ ರಾಜ್ಯಕ್ಕೆ ಪ್ರಜೆಗಳ ಬಗ್ಗೆ ಚಿಂತನೆ ಮಾಡ್ತಾರೆ. ಅಲ್ಲ, ಈ ಉಡುಪು ಬಗ್ಗೆನೇ ಯಾಕೆ ರಾಜ್ಯದಲ್ಲಿ ಗಮನ ಆಯ್ತು? ಇಷ್ಟು ದಿವಸ ಇಲ್ಲ ಅದು ಈ ವಯಸ್ಸಿನಲ್ಲಿ ಯಾಕೆ? ಈ ವಯಸ್ಸಲ್ಲಿ ತಾನೆ ಅಂದವಾದ ಉಡುಪು ಬೇಕಾಗಿರೋದು. ಬಹುಶಃ ಅಂತಃಪುರದಲ್ಲಿ ರಾಜನಿಗೆ ರಾಣಿಯರು ಬೇಸರ ತರಿಸ್ತಾ ಇರ್ಬೋದು. ಆದ್ದರಿಂದ ರಂಗುರಂಗಿನ ಉಡುಪುಗಳನ್ನು ತೊಟ್ಟಾದ್ರೂ ರಾಣಿಯರ ಗಮನವನ್ನು ಸೆಳೆಬೇಕು ಅನ್ನೋ ಛಲ ಉಂಟಾಗಿರ್ಬೋದು. ಗುಪ್ತಚಾರರು ಕೇಳಿಸ್ಕೊಂಡು ರಾಜ ಹೊರಗೆ ಬಿಟ್ಬಿಟ್ಟಾರೋ. ನಡೀರಿ ನಡೀರಿ ಹೋಗೋಣ. ವಿಷಯ ತಿಳಿತಾ? ಏನಂದ್ರೆ? ಜನ ಊರಲ್ಲೆಲ್ಲ ಮಾತಾಡ್ಕೊತಿದ್ದಾರೆ. ನಿಂಗೇನು ಗೊತ್ತೇ ಇಲ್ದಂಗಾಯ್ತು. ಹೌದಾ? ನಂಗೇನು ಗೊತ್ತಿಲ್ಲ ಕಣ್ರಿ. ಹಾಗಾದ್ರೆ ಹೇಳ್ತೀನಿ ಕೇಳಿಸ್ಕೊ. ಮುಖ್ಯವಾದ ವಿಷಯ ಗಮನದಲ್ಲಿಟ್ಟು ಕೇಳಿಸ್ಕೊ. ಸರಿ ಹೇಳಿ. ಮಹಾಪ್ರಭುಗಳಿಗೆ ಬಟ್ಟೆ ತಯಾರು ಮಾಡ್ಬೇಕಂತೆ. ಅದು ಅವ್ರಿಗೆ ಮೆಚ್ಚುಗೆ ಆದ್ರೆ 1000 ಸುವರ್ಣವರ ಜೊತೆಗೆ ಜಹಾಗೀರು ಬೇರೆ. ಹೊಟ್ಟೆ ತುಂಬಾ ಉಣ್ಬೋದು. ಈ ತರ ಚಿಂದಿ ಬಟ್ಟೆ ಹಾಕೊಳ್ಳೋ ಅವಶ್ಯಕತೆನೇ ಇರೋದಿಲ್ಲ. ಮೀರಾ, ನಾನು ಹೋಗ್ತೀನಿ ಅರಮನೆಗೆ, ನಾನು ಹೋಗ್ತೀನಿ. ಬೇಡ ಬೇಡ, ಇದು ನಿಮ್ ಕೈಲಾಗರ ಕೆಲಸ. ಮೊದ್ಲೇ ನಿಮ್ ದೃಷ್ಟಿ ಸರಿ ಇಲ್ಲ, ವಯಸ್ಸಾಯ್ತು. ಬೇಡಿ ಕೇಳಿಯ ರಾಜ ಮೊದಲೇ ದುರ್ವಾಸ ಮುನಿ. ನೀವು ಹೊಲೆದ ಉಡುಪುಗಳು ಮಹಾಪ್ರಭುಗಳಿಗೆ ಮೆಚ್ಚುಗೆ ಆಗದಿದ್ರೆ ನಿಮಗೆ ಶಿಕ್ಷೆ ತಪ್ಪಿತಲ್ಲ. ಬಿಡ್ತು ಅಲ್ಲಿಗೆ ಹೋಗೋ ಯೋಚನೆ ಬಿಟ್ಬಿಡಿ. ನೀನು ಏನೇನೋ ಯೋಚನೆ ಮಾಡಬೇಡ. ಇದೇ ಕೈಯಿಂದ ಎಂತೆಂತ ಗುಲಾಬಿ ಅಂಗಿ ಶರಾಯಿ ಹೊಲಿತಿದ್ದೀನಿ. ನಿಂಗೆ ಗೊತ್ತಾ? ಹುಡುಕಾಟ ಆಡ್ಬೇಡಿ. ಈಗ ನಿಮ್ಗೆ ವಯಸ್ಸಾಗಿದೆ, ನಿಮ್ ಕೈ ನಡ್ಕತ್ತೆ. ಮಹಾರಾಜರಿಗೆ ಮೆಚ್ಚುಗೆ ಆಗೋ ಹಾಗೆ ಬಟ್ಟೆ ತಯಾರು ಮಾಡೋ ವಿಷಯ ದಯವಿಟ್ಟು ಬಿಟ್ಬಿಡಿ. ಹಾಗಂತ ಕೈ ಕಟ್ಟಿ ಕೂತ್ರೆ ಏನು ಸಾಧನೆ ಮಾಡೋಕ್ಕಾಗಲ್ಲ. ನನ್ನ ಜೊತೆ ಒಬ್ಬ ಹುಡುಗನ ಕರ್ಕೊಂಡು ಹೋಗ್ತೀನಿ. ನಿಂಗೆ ನನ್ನ ಕುಸ್ರಿ ಕೆಲಸ, ಜರಿ ಕೆಲಸ ಹೇಗಿರುತ್ತೆ ಗೊತ್ತಾ? ಕಣ್ಣಿಗೆ ಕಾಣದ ಹಾಗೆ ಒಲೆಗೆ ಹಾಕಿ ಒಲೆ ಅನ್ಸ್ಕೊಂಡು ಬಹುಮಾನ ತರ್ತೀನಿ. ನನ್ನನ್ನು ತಡಿಬೇಡ ಮೀರಾ. ಅಲ್ಲ, ಇದೇನ್ ಸಣ್ಣ ಮಕ್ಳು ತರ ಮಂಡಾಟ ಮಾಡ್ತಿದ್ದೀರಲ್ಲ? ಊರಿನ ಜನಗಳಿಗೆ ಬಟ್ಟೆ ಹೊಲಿದು ಮಹಾರಾಜರಿಗೆ ಬಟ್ಟೆ ಹೊಲಿದು ಒಂದೇನಾ? ನಿಮ್ಗೆಲ್ಲೋ ಭ್ರಮೆ. ಇದು ನಮ್ಮ ಕುಲಕಸುಬು. ತಲತಲಾಂತರದಿಂದ ಇದನ್ನೇ ಮಾಡ್ಕೊ ಬಂದಿರೋ ನಾವು ಕೈ ಕಟ್ಟಿ ಕೂರೋದು ಸರಿಯಲ್ಲ. ನಾನು ಹೊರಟೆ, ನನ್ನ ಬ್ಯಾಗ್ ತಗೊಂಡ್ ಬಾ. ಇದೊಳ್ಳೆ ಕಷ್ಟ ಬಂತಲ್ಲ. ಹುಡುಗರಿದ್ರೆ ಇವ್ರಿಗೆ ಸಮಾಧಾನ ಹೇಳ್ಬೋದಿಲ್ಲೇನೋ. ಹುಡುಗರು ವ್ಯಾಪಾರಕ್ಕೆ ಸಂತೆಗೆ ಹೋಗೋರೆ, ಏನ್ ಮಾಡೋದು? ನೋಡಿ, ಈಗ ನಿಮ್ ಜೊತೆ ಬರಕ್ಕೆ ಹುಡುಗರು ಯಾರಿಲ್ಲ. ಅವ್ರು ವ್ಯಾಪಾರಕ್ಕೆ ಸಂತೆಗೆ ಹೋಗೋರೆ. ಅವ್ರಿಗೆ ವಾಪಸ್ ಬರದೆ ಸ್ವಲ್ಪ ಮುಗಿದ ಮೇಲೇನೆ. ಅದಕ್ಕೆ ಹೇಳ್ತಾ ಇರೋದು ನಾನು ಒಬ್ಬನೇ ಹೋಗ್ತೀನಿ ಅಂತ. ಅವ್ರು ಬರೋ ಅಷ್ಟರಲ್ಲಿ ಮಹಾರಾಜರ ಉಡುಪು ತಯಾರು ಮಾಡಿ ಬಹುಮಾನ ಇಟ್ಟಿಸಿರ್ತೀನಿ. ಹೋಗಿ ಅವ್ರನ್ನ ಕರ್ಕೊಂಡ್ ಬಾ. ಅವನ್ನೆಲ್ಲೋ ಹೊರಗಡೆ ಆಡಕ್ ಹೋಗಿರ್ಬೇಕು. ಜಲ್ದಿ ಹೋಗಿ ಕರ್ಕೊಂಡ್ ಬಾರೆ ಅಂದ್ರೆ ಆಡಕ್ ಹೋಗೋಣ ಅಂತ ಸಬೂಬು ಹೇಳ್ತೀಯ. ಏ ಗಂಗು, ಏ ಗಂಗು, ಎಲ್ಲ ಇದೆಯಾ? ಕಣ್ಗೆ ಕಾಣಿಸ್ತಲ್ಲ ಅಪ್ಪ ರಾಜ. ಏ ಗಂಗು, ಬಂದ ರಾಜ. ಎಲ್ಲೋ ಇದ್ದ ಇಷ್ಟ ಗಂಟ? ನಾನು ಆಡಕ್ ಹೋಗಿದೆ ಅಜ್ಜ. ಏ ಗಂಗು, ಮಹಾರಾಜರಿಗೆ ದಿರಿಸುವುದಕ್ಕೆ ಅರಮನೆಗೆ ಹೋಗ್ತಾ ಇದ್ದೀನಿ. ನಂಗೆ ಸರಿಯಾಗಿ ಕಣ್ಕಣಲ್ಲ ಅಲ್ವಾ? ಅದನ್ನ ಬೇರೆ ಕೇಳ್ಬೇಕಂತ ನೀನ್ ಸರಿ ಕಣ್ಣೇ ಕಾಣಲ್ಲ. ನೀನು ನನ್ನ ಜೊತೆ ಬಂದ್ರೆ ನಿಂಗೆ ಅರಮನೆಯಲ್ಲಿ ಸಿಹಿ ತಿಂಡಿ ಮಿಠಾಯಿ ಎಲ್ಲ ಕೊಡ್ತಾರೆ. ನನ್ನ ಹೊಲ್ದ ಬಟ್ಟೆ ನೋಡಿ ಮಹಾರಾಜರು ಖುಷಿ ಆದ್ರೆ ನನಗೆ ಬಹುಮಾನ ಕೊಡ್ತಾರೆ. ನನಗೆ ಹೊಸ ಆಟ ಸಾಮಾನು. ನಂಗೆ ಹೊಸ ಆಟ ಸಾಮಾನು. ಅಷ್ಟೇ ಅಲ್ಲ, ಹೊಸ ಬಟ್ಟೆ, ಸಿಹಿ ತಿಂಡಿ, ಕಾಲಿಗೆ ಚಡಾವು, ಹೊಸ ಟೊಪ್ಪಿಗೆ ಎಲ್ಲ ಕೊಡ್ತಾರೆ. ಹೊಸ ಬಟ್ಟೆ, ಹೊಸ ಟೋಪಿ, ಹೊಸ ಬಟ್ಟೆ, ಹೊಸ ಟೋಪಿ. ಗುಡಿಸಲು ಇರೋ ಜಾಗದಲ್ಲಿ ಸುಂದರವಾದ ಮನೆ ಬರುತ್ತೆ. ಅಜ್ಜ ಅಜ್ಜ, ನೀ ಹೇಳ್ತಿರೋದಲ್ಲ ನಿಜನಾ ಅಜ್ಜ? ಅಜ್ಜಿ ಅಜ್ಜಿ
ಅಜ್ಜು ಮತ್ತು ನಿಜವಾಗಿ ಅಜ್ಜುಗೆ ಬಹುಮಾನ ಸಿಗುತ್ತಾ? ನಾವು ಕೂಡ ಇಲ್ಲಿರೋ ಸಾವುಕಾರ ಮಕ್ಕಳಾಗೆ ಒಳ್ಳೊಳ್ಳೆ ಬಟ್ಟೆಗಳು ಹಾಕಬಹುದು. ಮತ್ತೆ ಹೇಳ್ತಿರೋದೆಲ್ಲ ಕತೆ ಅನ್ಕೊಂಡ ಅವರ ನಡೀಲಿ, ನೀವು ಕೂಡ ನಾನು ಅರಮನೆಗೆ ಬರ್ತೀನಿ. ಬ್ಯಾಗ್ ಇಸ್ಕೊಳ್ತೀಯ ಕೊಡೋದು ಬೇಡ, ಕೊಡು ಅಂದ್ರೆ ಬಹುಮಾನ ಸಿಕ್ಕಂದ್ರೂ ಪರವಾಗಿಲ್ಲ ಕಣ್ರಿ. ಏನು ಶಿಕ್ಷೆ ಇದ್ರೆ ನನ್ನ ಮಾಂಗಲ್ಯ ಉಳಿಸಿ ನೋಡಿ, ನನ್ನ ಮಾತು ಸ್ವಲ್ಪ ಕೇಳಿ. ನೀನು ಏನೇನೋ ಅಭಿಷೇಕ ನಡಿಬೇಡ, ಎಲ್ಲ ಒಳ್ಳೇದಾಗ್ಲಿ ಅಂತ ದೇವರಲ್ಲಿ ಬೇಡ್ಕೊ. ಅಪ್ಪ ಹೋಗೋಣ. ಹೋಗೋಕೆ ಸುಮ್ಮನೆ ಅವ್ರಿಗೆ ಕನಸ ಕಂಡನು ಅಜ್ಜ, ಕನಸ ಕಂಡನು ಅಜ್ಜ, ಕನಸ ಮಂಗನಂತೆ ಮರದ ಮೇಲೆ ಕೂರಬೇಕಾಗುತ್ತದೆ. ಸದ್ಯ ಮಹಾರಾಜರು ಈ
ಗುಲಾಬಿ ನಿಮಗೆ ಇಷ್ಟವಾಗಲಿಲ್ಲ. ನನಗೆ ನಿನಗೆ ನೀಡುವ ಒಂದು ಅವಕಾಶ ಮಹಾರಾಜರು ಕಲ್ಪಿಸಿಕೊಟ್ಟಿದ್ದಾರೆ. ನಡಿ ನಡಿ, ನೀನು ಹೊಲಿದಿರುವ ದಿರಿಸನ್ನು ನಿನಗೆ ತೊಡಿಸಿ ನೇಣುಗೆ ಬರ್ತಿಸುತ್ತೇವೆ. ಆವಾಗಲಾದರೂ ಖುಷಿ ಪಡು. ಸರಿ, ಅವನನ್ನು ಒಳಗೆ ಬರಮಾಡು. ಇದು ನಾನು ಹೊಲಿದಿದ್ದು ಮಹಾಪ್ರಭು. ಬಹಳ ಶ್ರಮ ವಹಿಸಿ ಈ ಕುಸರಿ ಕೆಲಸವನ್ನು ಬಿಡಿಸಿದ್ದೇನೆ. ಈ ಹೊಲಿಗೆಯನ್ನು ಕಣ್ಣಿಗೆ ಕಾಣದ ನವಿಲಾದ ನೂಲಿನಲ್ಲಿ ಹೊಲಿದಿದ್ದೇನೆ ಮಹಾಪ್ರಭು. ಒಂದು ಗುಂಡಿ ಮೇಲೆ ಮತ್ತೊಂದು ಗುಂಡಿ ಕೆಳಗೆ. ಮಹಾಪ್ರಭುಗಳಿಗೆ ಹೊಲಿದ ಉಡುಪೆ ಇದು. ಮಹಾರಾಜರಿಗೆ ಉಡುಪು ತಯಾರಿಸುವಾಗ ಹುಷಾರಿರಬೇಕು. ಇದು ಹುಡುಗನಲ್ಲ, ಅಥವಾ ಮಕ್ಕಳ ಉಡುಪೆ. ಅರಮನೆಯ ಉಪಚಾರದ ಮೋಜು, ಜೊತೆಗೆ ಬಹುಮಾನದ ಆಸೆ ಬೇರೆ. ನೀನೇನು ತಾನೇ ಮಾಡಿಯೇ ಪಾಪ. ನನಗೆ ಕೊಂಚ ದೃಷ್ಟಿದೋಷವಿದೆ ಮಹಾಪ್ರಭು. ಕಿಂಚಿತ್ತು ಸಮಯ ಕೊಟ್ಟರೆ ಈಗಲೇ ಸರಿಪಡಿಸಿಕೊಡುತ್ತೇನೆ ಮಹಾಪ್ರಭು.